Hi aspirants, it is a must watch current affairs video, the most important current affairs for upcoming UPSC Prelims 2026. Current affairs for upcoming UPSC 2026 Prelims. This current affairs is based on the international relations. ಈ ಕರೆಂಟ್ ಅಫೇರ್ಸ್ ಎದ್ರ ಮೇಲಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲಿದೆ. The countries involved: India, China, and Pakistan. It means that in the news, there was a place called Shaksgam Valley. ಇದು ನ್ಯೂಸ್ ಅಲ್ಲಿತ್ತು. ಈ ಸಕ್ಷಮ್ ವ್ಯಾಲಿ ಏನಂತಂದ್ರೆ ಇಟ್ ಈಸ್ ಅ ಕಾನ್ಫ್ಲಿಕ್ಟೆಡ್ ಝೋನ್, ವಿವಾದಾತ್ಮಕ ಪ್ರದೇಶ. ಇದು ಯಾರ ಮಧ್ಯೆ ವಿವಾದಾತ್ಮಕ ಪ್ರದೇಶ ಅಂತಂದ್ರೆ ಇಂಡಿಯಾ, ಚೈನಾ ಅಂಡ್ ಪಾಕಿಸ್ತಾನ್. ರೀಸೆಂಟ್ ಆಗಿ ಏನ್ ಮಾಡ್ತಿದೆ ಅಂತಂದ್ರೆ ಚೈನಾ ಈಸ್ ಬಿಲ್ಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್. ಚೈನಾ ಏನ್ ಬಿಲ್ಡ್ ಮಾಡ್ತಿದೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಿದೆ. ಚೈನಾ ಇಸ್ ಬಿಲ್ಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್. ಬಟ್ ಈಗ ಇಂಡಿಯಾ ಏನ್ ಮಾಡ್ತಿದೆ ಅಂತಂದ್ರೆ ಇಂಡಿಯಾ ರಿಜೆಕ್ಟಿಂಗ್ ಇಟ್. ಎದಕ್ಕಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಈ ಪ್ಲೇಸ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅಂತಂದ್ರೆ ಇಂಡಿಯಾದ ಎಲ್ಲಿ ಬರ್ತಿತ್ತು ಅಂತಂದ್ರೆ ಬಿಫೋರ್ 1947 ಇಟ್ ವಾಸ್ ಇನ್ ದ ಇಂಡಿಯಾ, ಇಟ್ ವಾಸ್ ಇಂಡಿಯನ್ ಟೆರಿಟರಿ. ಬಟ್ ಏನಾಗುತ್ತೆ ಅಂತಂದ್ರೆ ಅಂಡ್ ಇಟ್ ವಾಸ್ ಅ ಪಾರ್ಟ್ ಆಫ್ ದ ಜಮ್ಮು ಕಾಶ್ಮೀರ್. 1948ಗೆ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಆಗುತ್ತೆ. 1948ಗೆ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದ್ಮೇಲೆ ದಿಸ್ ವಾಸ್ ಸೀಡೆಡ್ ಇನ್ ಟು ಪಾಕಿಸ್ತಾನ್. ಅವಾಗೆಲ್ಲ ಹೋಗುತ್ತೆ ಅಂತಂದ್ರೆ ಪಾಕಿಸ್ತಾನ್. ಇದೇನಾಗುತ್ತೆ ಅಂದ್ರೆ ಮುಂದೆ 1963ಗೆ ಇಟ್ ವಾಸ್ ಗಿವನ್ ಟು ದ ಚೈನಾ. ಅಂಡರ್ 1963 Sino-Pakistan boundary agreement. ಮೊದಲು ನಮ್ಮ ದೇಶನಾಗಿದ್ದು ಏನಾಯ್ತು ಅಂತಂದ್ರೆ ಪಾಕಿಸ್ತಾನ ಆಕ್ಯುಪೈ ಮಾಡಿತು. ಪಾಕಿಸ್ತಾನ ಟೆರಿಟರಿ ಏನ್ ಮಾಡಿದೆ ಅಂತಂದ್ರೆ 1963 ಚೈನಾ ಬಿಟ್ಕೊಟ್ಟಿದೆ. ಇಟ್ ವಾಸ್ ಸೀಡೆಡ್ ಇನ್ ಚೈನಾ. ಬಟ್ ಇವತ್ತಿಗೂ ಏನ್ ಮಾಡುತ್ತೆ ಅಂತಂದ್ರೆ ಇಂಡಿಯಾ ಇದನ್ನ ರಿಜೆಕ್ಟ್ ಮಾಡುತ್ತೆ. ಇಂಡಿಯಾ ರಿಜೆಕ್ಟೆಡ್ ದಿಸ್ ಥಿಂಗ್. ಏನ್ ರಿಜೆಕ್ಟ್ ಮಾಡಿದೆ ಅಂತಂದ್ರೆ ಈ ಟ್ರೀಟಿನ ಇಂಡಿಯಾ ಕಂಪ್ಲೀಟ್ಲಿ ಏನ್ ಮಾಡಿದೆ ಅಂತಂದ್ರೆ ರಿಜೆಕ್ಟ್ ಮಾಡಿದೆ. ದಿಸ್ ಈಸ್ ರಿಜೆಕ್ಟೆಡ್ ಬೈ ಇಂಡಿಯಾ.